ಅದೇ ರೀತಿಯಲ್ಲಿ ನಾವು ಉಳಿಯುವಂಥ ಮನೆ ಇರ್ಬೋದು ಅಥವಾ ಬೇರೆ ಬೇರೆ ಕಟ್ಟಡಗಳಿರ್ಬೋದು, ನಮಗೆ ಬೇಕಾದ ರೀತಿಯಲ್ಲಿ ತಯಾರಿಸಿಕೊಡುವುದು ಭಾಳ ಮುಖ್ಯವಾಗಿ ರೈತರು ಹೇಗೋ ಕಾರ್ಮಿಕರು ಹಾಗೆ ಅನ್ನುವಂಥ ಒಂದು ಭಾವನೆಯಿಂದ ನಾವಾಗಲಿ ಅಥವಾ ನಮ್ಮ ಸರ್ಕಾರ ಆಗಲಿ ನಿಮ್ಮನ್ನು ಆ ರೀತಿಯಲ್ಲಿ ನೋಡ್ಕೊಳ್ತಾ ಇದೆ. ಎಲ್ಲೂ ವ್ಯತ್ಯಾಸ ಇಲ್ಲ. ಕೆಲವೊಂದು ಸ್ಕೀಮ್ ಇಲ್ಲಿ ಬೇಡದೇ ಇರೋದು ಇರಬಹುದು, ಬೇರೆ ಕಡೆಯಲ್ಲಿ ಅದೇ ಬೇಕು ಅನ್ನೋರು ಇರ್ತಾರೆ. ಹಾಗಾಗಿ ಸ್ವಲ್ಪ ಕೆಲವು ಕಿಟ್ಗಳಲ್ಲಿ ವ್ಯತ್ಯಾಸ ಆಗಿದೆ ಅಂದರೆ ತಾವು ಇಲ್ಲಿ ಹೇಳಿದ್ದನ್ನು ನನ್ನ ಗಮನಕ್ಕೆ ಬಂತು, ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡುವ. ಈಗೂ ನಮ್ಮ ಹತ್ರ 1,000 ಕಿಟ್ ಬ್ಯಾಲೆನ್ಸ್ ಇದೆ, ಮತ್ತೆ ಹೆಚ್ಚು ಕಡಿಮೆ ಒಂದು 500 ಬರ್ತದೆ. ಕೆಲವರಿಗೆ ಕೊಡುವಾಗ ಕೇಳ್ತೆ ನಾನು, ಇದರ ಅವಶ್ಯಕತೆ ಇದೆಯಾ, ಇದು ಬೇಕಾ ಅಂದರೆ ಆ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಇಲ್ಲ ಅವಶ್ಯಕತೆ ಇದೆ ನಮಗೆ, ಈಗ ಏನು ಮಿಷನ್ ಇದೆ, ಕೆಲವು ಏನು ಜಾಕೆಟ್ ಇದೆ, ಕೆಲವು ಏನು ಹೆಲ್ಮೆಟ್ ಇರ್ಬೋದು, ರಕ್ಷಣೆಗಾಗಿ ಕೊಡುವಂಥದ್ದು ಅಂದರೆ ಸರ್ಕಾರ ಇಡೀ ರಾಜ್ಯದ ಕ್ರೋಢೀಕರಣ ಮಾಡಿ ಕೊಡುವಂಥ ವ್ಯವಸ್ಥೆ. ಒಂದು ಜಿಲ್ಲೆಗೆ ಒಂದು ತಾಲೂಕಿಗೆ ಕೊಡುವಂಥದ್ದಲ್ಲ. ನೀವು ಇಲ್ಲಿ ಹೇಳಿದ್ರಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು, ಅದರ ಪ್ರಯೋಜನ ಇಡೀ ರಾಜ್ಯದ ಜನಕ್ಕೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇದ್ದಂಥದ್ದು. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಅದರಲ್ಲಿ ಏನು ವ್ಯತ್ಯಾಸ ಇದ್ದರೆ ಚೇಂಜ್ ಮಾಡಿಸಿ ಕೊಡುವಂಥ ಕೆಲಸವನ್ನು ಮಾಡುವ. ಅದೇ ರೀತಿಯಲ್ಲಿ ನೀವು ಕೇಳಿದ್ರಿ 2 ದಿವಸ ಕಷ್ಟ ಆಗ್ತದೆ, 2 ತಿಂಗಳ ಜೂನ್ ಜುಲೈ ಕೆಲಸ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಏನಾದರೂ ಒಂದು 3,000 ಆದರೂ ಅಡ್ಡಿಲ್ಲ ಕೊಡುವಾಗೆ ಮಾಡಿ ಅನ್ನೋದು ಇದು ಅವಶ್ಯಕತೆ ಇದೆ ಅನ್ನುವಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಈಗ ಮೀನುಗಾರಿಕೆ ಕೊಡ್ತೇವೆ ನಾವು, ನಮ್ಮ ಇಲಾಖೆಯಿಂದ ನಾನು ಮೀನುಗಾರಿಕೆ ಮಂತ್ರಿಯಾಗಿ ಇರ್ತೇನೆ. ಮೀನುಗಾರಿಕೆ ನಾವು 2 ತಿಂಗಳಿಗೆ 6,000 ರೂಪಾಯಿ ಕೊಡ್ತೇವೆ. ಜೂನ್ ಜುಲೈಯಲ್ಲಿ ಮೀನು ಹಿಡಿಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟಿಂದ 3,000, 1,500 ಅವರೇ ಕ್ರೋಢೀಕರಣ ಮಾಡ್ತಾರೆ ಆ ಸೊಸೈಟಿಯವರು, ಮತ್ತು 1,500 ಸೆಂಟ್ರಲ್ ಗೌರ್ಮೆಂಟಿಂದ. ಮೊದಲು 1,500 ಈಗ ನಾವು 3,000 ಮಾಡಿದ್ದೇವೆ. ಹಾಗಾಗಿ 2 ತಿಂಗಳಿಗೆ 6,000 ರೂಪಾಯಿ ಮೀನುಗಾರರಿಗೆ ಸಿಗ್ತದೆ. ಅದೇ ರೀತಿಯಲ್ಲಿ ಮಾಡಿದ್ರಿಂದ ತಪ್ಪಲ್ಲ ಕೊಡುವಂಥದ್ದು. ನಾನು ಮಂತ್ರಿಗಳ ಹತ್ರ ಚರ್ಚೆ ಮಾಡಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಯಾಕೆಂದರೆ ಇದು ದೊಡ್ಡ ಪ್ರಮಾಣದಲ್ಲಿದೆ, ಸ್ವಲ್ಪ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ. ಹಾಗಾಗಿ ನೀವು ಕಷ್ಟಪಡ್ತೀರಿ. ಈಗಂತೂ ಕೆಲಸ ಮಾಡೋದು ಕಷ್ಟ. ಈಗ ಕೆಲವು ಕಡೆ ಸರ್ಕಾರನೇ ಆದೇಶ ಮಾಡಿದೆ, ಕೆಲವು ಭಾಗದಲ್ಲಿ 10 ಗಂಟೆ ನಂತರ ಯಾರು ಏನು ಕಟ್ಟಡ ಕಟ್ಟುವವರು ನಿಮಗೆ ಫೋರ್ಸ್ ಮಾಡಿ ಮಾಡಲೇಬೇಕು ಅಂತ ಹೇಳಲಿಕ್ಕಿಲ್ಲ. 10 ಗಂಟೆಗೆ ಬಂದ್ ಮಾಡಬೇಕು, ಸಂಜೆ 4 ಗಂಟೆ ನಂತರ ಮತ್ತೆ ಪುನಃ ಕೆಲಸ ಮಾಡಬೇಕು ಅಂದರೆ ಮಾಡ್ತಾ ಇದ್ದಾರೆ. ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿ ಎಲ್ಲ ರೀತಿಯ ಸವಲತ್ತನ್ನ ಕೊಡ್ತಾ ಇದ್ದೇವೆ. ಎಲ್ಲೂ ವ್ಯತ್ಯಾಸ ಆಗ್ಲಿಕ್ಕೆ ಕೊಡೋದಿಲ್ಲ. ಕೆಲವರು ಹೇಳಿದ್ರು ಏನು ಕಾರ್ಡೇ ಡೂಪ್ಲಿಕೇಟ್ ಆಗ್ಬಿಟ್ಟಿದೆ, ಅದು ಅಧಿಕಾರಿಗಳಿಂದ ಮಿಸ್ಟೇಕ್ ಆಗಿದೆ ಅಂತೇಳಿ ಅನ್ನಿಸ್ತದೆ ನಮಗೆ. ಹಾಗೆ ಕಾರ್ಡ್ ಡೂಪ್ಲಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟದ ಕೆಲಸ. ಅಧಿಕಾರಿಗಳ ಸಾಮೀಲ್ ಇರಲೇಬೇಕಾಗ್ತದೆ. ಹಾಗಾಗಿ ಅಂಥದ್ದೇನಾದ್ರೂ ಇದ್ರೆ ಅದನ್ನ ಸರಿಪಡಿಸಿ ಅದು ಆಗಬಾರ್ದು. ಯಾಕೆಂದ್ರೆ ನಿಜವಾದ ಕಷ್ಟಪಡುವಂತ ಬಿಸಿಲಲ್ಲಿ ಹೋಗಿ ಅಲ್ಲಿ ನೀವು ಕೆಲಸ ಮಾಡಿ ನಿಮ್ಮ ದುಡಿಮೆಯನ್ನ ಮಾಡಿಕೊಂಡು ನಿಮ್ಮ ಸಂಸಾರವನ್ನ ನೋಡ್ಕೊಳ್ಳಿ ಕೆಲಸ ಮಾಡ್ತಾ ಇದ್ದವರಿಗೆ ಸಿಗುವಂಥದ್ದು ಏನೂ ಮಾಡದೆ ತಿರುಗಾಡ್ತಾ ಇರುವವರಿಗೆ ಸಿಕ್ಕಿದ್ರೆ ಇದು ಸರಿಯಲ್ಲ ಅನ್ನುವಂಥದ್ದು ಹೇಳ್ತೀನಿ. ಅಂಥದ್ದೇನಾದರೂ ನನ್ನ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ನಾನು ಇಡೀ ರಾಜ್ಯದ್ದೇ ಮಾತಾಡಬೇಕಾಗ್ತದೆ. ರಾಜ್ಯದಲ್ಲಿ ಅಂಥದ್ದೇನಾದರೂ ಇದ್ರೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಾನೆ, ಅವ್ರ ಮೇಲೆ ಕ್ರಮ ಆಗುವಂಥ ಕೆಲಸವನ್ನು ಮಾಡ್ತಾನೆ. ಇದು ಅದು ಕೂಡದು ಇದರ ಬದಲಾಗಿ ಕಾರ್ಮಿಕರು ಮಳೆಗಾಲದಲ್ಲಿ ಸಮಯದಲ್ಲಿ ಕೆಲಸವಿಲ್ಲದೆ ಖಾಲಿ ಇದ್ದು ಕುಟುಂಬ ನಿರ್ವಹಣೆಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಟೂಲ್ ಕಿಟ್ ಬದಲಾಗಿ ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳು ಕನಿಷ್ಠ
3,000 ರೂಪಾಯಿ ಬರುವ ರೀತಿಯಲ್ಲಿ ಎಲ್ಲ ಕಾರ್ಮಿಕರ ಪರವಾಗಿ ಮಾನ್ಯ ಸಚಿವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾಕಂದ್ರೆ ಮಳೆಗಾಲದಲ್ಲಿ ಮಳೆ ಇರುವ ಕಾರಣ ಕಾರ್ಮಿಕರು ಯಾರು ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಮನೆಯ ನಿರ್ವಹಣೆ ಮಾಡೋದು ಬಹಳ ಕಷ್ಟವಾಗಿರುತ್ತದೆ. ಆದ್ದರಿಂದ ಈ ಟೂಲ್ ಕಿಟ್ ಇತರ ವಸ್ತುಗಳ ಬದಲಿಗೆ ಕಾರ್ಮಿಕರಿಗೆ ತಿಂಗಳಿಗೆ 3,000 3 ತಿಂಗಳು ಬರುವಂತೆ ಮಾನ್ಯ ಸಚಿವರು ದಯವಿಟ್ಟು ಗಮನ ಹರಿಸಿ ಇದನ್ನ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ. ಹಾಗೆ ಭಟ್ಕಳ, ಸಿರಾಲಿ ಹಾಗೂ ಮುರುಡೇಶ್ವರ ಭಾಗದಲ್ಲಿ ಸರಿಸುಮಾರು 10,000ಕ್ಕೂ ಹೆಚ್ಚು ಕಾರ್ಮಿಕರಿದ್ದು ಅವರು ಕೆಲಸಕ್ಕೆ ಬರುವಾಗ ಬೆಳಗಿನ ಜಾವನೇ ಬರ್ತಾರೆ, 6 ಪಟ್ಟಣಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಮಳೆಗಾಲದಲ್ಲಿ ನಿರ್ದಿಷ್ಟವಾದ ಸ್ಥಳ ಇಲ್ಲ ನಿಲ್ಲಲಿಕ್ಕೆ. ಆ ಕಾರಣದಿಂದ ಮಳೆಗಾಲದ ಸಮಯದಲ್ಲಿ ಅಪರಿಚಿತರ ಮನೆಯ ಮುಂದೆ ಅಂಗಡಿ ಮುಂಗಟ್ಟಿನ ಮುಂಭಾಗದಲ್ಲಿ ನಿಲ್ಲುವ ಪರಿಸ್ಥಿತಿ ಇರುತ್ತದೆ. ಮತ್ತು ಕೆಲಸ ಮಾಡಿಸುವ ಮಾಲೀಕರಿಗೆ ಕಾರ್ಮಿಕರ ಅಗತ್ಯವಿದ್ದಲ್ಲಿ ಒಂದೆಡೆ ಸೇರಿದ ಕಾರ್ಮಿಕರನ್ನು ಕೆಲಸಕ್ಕೆ ಕರೆತರಲು ಅನಾನುಕೂಲವಾಗುತ್ತದೆ. ಆದ ಕಾರಣ ಮಾನ್ಯ ಸಚಿವರು ದಯವಿಟ್ಟು ಶಿರಾಲಿ ಮತ್ತು ಮುರುಡೇಶ್ವರ ಹಾಗೂ ಭಟ್ಕಳ ಭಾಗದಲ್ಲಿ ಒಂದು ಕಾರ್ಮಿಕರಿಗೆ ತಂಗುದಾಣವನ್ನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿ. ಯಾಕೆಂದ್ರೆ ಮಳೆಗಾಲದಲ್ಲಿ ಕಾರ್ಮಿಕರು ಬಸ್ ಸ್ಟ್ಯಾಂಡ್ ಅಲ್ಲೋ ಎಲ್ಲೋ ನಿಂತಾಗ ಕೆಲಸ ಮಾಡಿಸುವ ಮಾಲೀಕರಿಗೆ ಇವರು ಕಾರ್ಮಿಕರು ಹೌದಲ್ಲ ಎನ್ನುವುದು ಗುರುತಿಸುವುದು ಬಹಳ ಕಷ್ಟವಾಗುತ್ತದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ನೀವು ಕೆಲಸಕ್ಕೆ ಬರ್ತೀರ ಅಂತ ಕೇಳಿದ್ರೆ ಅದು ಅರ್ಥವೇ ಬೇರೆ ಆಗ್ತದೆ. ಆದ್ದರಿಂದ ಕಾರ್ಮಿಕರಿಗಾಗಿ 3 ಭಾಗದಲ್ಲಿ ಒಂದು ತಂಗುದಾಣವನ್ನ ನಿರ್ಮಿಸಿಕೊಡ್ಬೇಕೆಂದು ಮಾನ್ಯ ಸಚಿವರಲ್ಲಿ ಎಲ್ಲರ ಪ್ರತಿ ಗ್ರಾಮದಲ್ಲಿ ಕಾರ್ಮಿಕರನ್ನು ಒಂದುಗೂಡಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಪಡೆದುಕೊಳ್ಳುವ ಕುರಿತು ಹಾಗೂ ಕೆಲಸದ ಸಮಯದಲ್ಲಿ ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮದ ಬಗ್ಗೆ ಮನವರಿಕೆ ಮಾಡಿಕೊಡುವಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಅದೇ ರೀತಿ ಕಟ್ಟಡ ಮತ್ತು ಇತರೆ ನಿರ್ಮಾಣದಲ್ಲಿ ಕೆಲಸ ಮಾಡುವ ಎಲ್ಲ ಪ್ರಕಾರದ ಕಾರ್ಮಿಕರಲ್ಲಿ ಸೌಹಾರ್ದಿತವಾದ ಸಂಬಂಧವನ್ನು ಬೆಳೆಸುವಲ್ಲಿ ಶ್ರಮಿಸುವುದು. ಶಿವಾನಂದ್ ಪಾಂಡುರಂಗ್ ದೇಶಪಾಂಡಾರಿ ಕಡಸಲಗದ್ದೆ ಗ್ರಾಮದ ನಿವಾಸಿಯಾಗಿದ್ದು ಮೇಸ್ತ್ರಿ ಕೆಲಸ ಮಾಡಿಕೊಂಡಿರುತ್ತಾರೆ. ಮುಟ್ಟಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಳ್ಮಿಯ ಮನೆಯೊಂದರಲ್ಲಿ ಕೆಲಸ ಮಾಡಿದ ಮಜೂರಿ ಹಣವು ಮನೆ ಮಾಲೀಕರಿಂದ ಬರದೇ ಇದ್ದಾಗ ಕಾರ್ಮಿಕರು ಸಂಘದ ಕಚೇರಿಗೆ ದೂರು ನೀಡಿದ ನಂತರ ಕಮಿಟಿಯವರು ಮನೆ ಮಾಲೀಕರಿಗೆ ಮನವೊಲಿಸಿ ಸಂಬಂಧಿಸಿದವರಿಗೆ